ಓ ಏನ್ ಕುಂದಸ್ ಕಾಲೇಜ್ನವರು ಆರಾಮ ಕೂಕೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಏಯ್ ಈ ತಲಹರಟೆ ನನ್ನ ತೆಗೆ ನಾನೇನು ಸಮಾಚಾರ ಕೇಳೋದು? ಹೋಗಿ ನಿನ್ನ ಇವರು ನಿನ್ನ ಜೊತೆಗಾರ ಇರ್ತಾರ ನೋಡು, ಅವ್ರ ತಗೋ ಕೇಳು ಹೋಗು. ಓಹೋ ದೊಡ್ಡ ಗೌಂಡ್ಸ್ ಬಂದಂಗೆ ಬಂದ್ಬಿಟ್ಟವನೆ ಇವ್ರು ನನ್ನ ತಗ ಸಮಾಚಾರ ಕೇಳ್ಕೊಂಡು. ಹೋಗ್ಲಿ ಬಿಡ್ತಾತ, ಅದಕ್ಕೆ ಯಾಕೆ ಮಾಕ ಎಲ್ಲ ಉರುಗಟ್ಕೊಂಚ ಏನೋ ಕೂಕೊಂಡಿದ್ದಲ್ಲ ನೊಣ ಮಾಡ್ಕೊಂಡು ಮಾತಾಡ್ಸೋಣ ಅಂತ ಮಾತಾಡ್ದೀನಪ್ಪ. ಆಯ್ತು ಏನ್ ನನ್ನ ಜೊತೆಗಾರ ತಗ ಮಾತ್ರ ನಮ್ಮ ಫ್ರೆಂಡ್ಸ್ ತಗ ಮಾತ್ರ ಕೇಳ್ಬೇಕು ಸಮಾಚಾರನ, ನಿಂತಾಗೇನು ಕೇಳಂಗಿಲ್ಲ ಹಂಗಾರೆ? ಹಂಗೇನು ಇಲ್ಲ ಕಣ ಪಾಪ, ನೀನು ಕೇಳ್ದಲ್ಲ ಅದಕ್ಕೆ ಹೇಳಿನಪ್ಪ. ಓ ಹೇಳ್ತೆ ಆತ್ ಬಿಡಪ್ಪ. ನಾನು ಆಂಟಿ ಐತಲ್ಲ ಅಲ್ಲಿ ಆಂಟಿ ಅಂಗಡಿಗೆ ಹೋಗ್ಕೊಂಬಿಡು, ನಿನ್ನ ಅಂಗಡಿಗೆ ಬರೋಲ್ಲ ನಾನು. ಓ ಏನು ನೊಣ ಹೊಡ್ಕೊಂಡು ಕುಂತೈತೆ ಕಾಳಜ್ಜ ಅಂತ ಬಂದ್ರೆ ನನ್ನ ತಲಾಟೆ ಅಂತ ಕೇಳ್ತೈತಿ. ಓ ನಿಂದು ತಲಾಟೆ, ನಿನ್ ತಲೆ ಜುಟ್ಟೆ ಇಲ್ಲ ಬೋಡ. ಹೌದು ಕಾಳಜ್ಜ, ನಿನ್ ಜೊತೆ ಯಾವಾಗಿಂದನೂ ಒಂದು ವಿಷಯ ಕೇಳೋಣ ಅನ್ಕೊಂಡಿದ್ದಕ್ಕಂತ ನೀನು ಬೈಲಿಲ್ಲ ಅಂದ್ರೆ ಕೇಳಲ್ಲ ನಾನು. ಏ ಪರವಾಗಿಲ್ಲ ಕಂಗೆ ಕೇಳ ಪಾಪ, ನೀನು ಅಂಥದ್ದೇನು ಕೇಳಬಾರದು, ಇನ್ನೇನು ಕೇಳ ತಾತ ನೀನು ನನ್ನ ವಯಸ್ಸಿನಾಗ ಇದ್ದಲ್ಲ, ಸಣ್ಣ ಹುಡುಗನಾಗಿದ್ದಾಗ ಆಗ ನಿಂಗೂ ತಲೆ ತುಂಬ ಕೂರ್ಲಿದ್ವೆ. ಏಯ್ ಹ್ಞೂ ಕಣಲೇ ಪಾಪ, ನಾನು ನಿನ್ನ ವಯಸ್ಸಾಗಿದ್ದಾಗೆ ನಾನು ಓದ್ದು ಕೂದಲು ಬಿಟ್ಟಿದ್ದೆ, ಯಾವ ಹೆಂಗುಸ್ರಿಗೂ ಇರ್ಲಿಲ್ಲ ಕೂದಲು. ಅಂತ ಚೆನ್ನಾಗಿದ್ದು. ಈಗ ವಯಸ್ಸು ಆಗ್ತಾನ ಒಂದೆರಡು ಉದ್ರೋಗ್ಯವ ಕಣಪ್ಪ. ಹೌದೇನು? ಹಂಗಾರೆ ಇರೋ ಬರೋ ಹುಡುಗಿರ್ಗೆಲ್ಲ ಕಾಂಪಿಟೇಷನ್ ಕೊಡ್ತಿತ್ತು ಕಾಳಜ್ಜ ಅನ್ನು. ಅಲ್ಲ ಈಗ್ಲೂ ಒಂದ್ ಎರಡೇನು ಉದ್ರೋಗಿಲ್ಲ, ಇರವೇ ಎರಡು ಉದ್ರೋಗಿ ಎಲ್ಲಾನ. ಯಾತದ ಏನೋ ಹೇಳ್ದೆ? ಏನು ಇಲ್ಲ ಕಣ್ಕು ಕಾಳ್ತದ, ನೀನ್ ಆರಾಮಾಗಿ ಕೂಕಮಲ್ಲ ಕಣಪ್ಪ. ನೀನು ಟೆನ್ಷನ್ ತಕೊಂಬೇಡ, ಸುಮ್ಮನೆ ಆರಾಮಾಗಿರುವ. ಈಗ ಇರೋವೆರಡು ಕೂದಲು ಆಮೇಲೆ ಉದ್ರೋಗಿ ಬಡ್ದು ಅಕ್ಕಣ್ಣ ನಾಯ್ತಿ ಕಣ್ಣ ಅನ್ನಂಗ ಆಗ್ಬಿಟ್ಟತ್ತು. ನಿಂಗೆ ಗೊತ್ತಾಗಲ್ಕಂತವು. ಏನ ಕಂಡ್ಬಿಡ ಮಂಜಪ್ತ, ನಮ್ದು ಆತ ಕಾಲ. ಊರು ಹೋಗ್ ಉಮ್ತೈತಿ, ಕಾಡ್ ಬಾ ಅಂಬತೈತಿ. ಈ ಕೂರ್ಲು ಕಟ್ಕೊಂಡು ಏನ್ ಮಾಡ ಬಾರ ಪಾಪ ಅತ್ತ. ಏ ತಾತು, ಕೂರ್ಲು ಕಟ್ಕೊಂಡು ಏನ್ ಮಾಡೋಣ ಅಂತ ನಿಂಗೆ ಗೊತ್ತಾಗಲ್ವೇ? ಭಾನುವಾರದ ಬರಲ್ವೇ? ಯಾರೇ ಕೂದಲಿಗೆ ಬಟ್ಟೆ ಪಿನ್ನ ಅದು ಇದು ಅಂತಾನೆ, ಅವ್ರಿಗೆ ಕೊಟ್ರೆ ಒಂದೊಂದ ಮಿಲ್ಲೆನ ಕೊಡ್ತಾರೆ. ಕೂದಲು ಕಟ್ಕೊಂಡು ಏನ್ ಮಾಡೋದು ಅಂತಕ್ಕಂಥದ ನಿಂಗೆ ಗೊತ್ತಾಗಲ್ಲ. ಅದೇ ಗೊತ್ತಾಗಲ್ಲ ಮತ್ ನಿಂಗೆ. ನಮ್ಮ ಅಜ್ಜಿ ಹಂಗ ಗೊತ್ತೇ, ಎಲ್ಲನ ತಲೆ ಬಾಜವಾಗ ಎಲ್ಲ ಉದುರ್ತಾವಲ್ಲ ಕೂದಲು ಉದ್ದವು, ಅವನ್ನೆಲ್ಲನ ಕೊಟ್ಟಿ ಉಂಡೆ ಮಾಡ್ಬಿಟ್ಟು ಒಂದ್ ಕವರಲ್ಲಿ ಕಿಕ್ಕಿನೈತಿ. ವಾರ ಎಲ್ಲನ ಕ್ಲಿಯರ್ ಮಾಡ್ತೈತಿ ಸ್ಟಾಕ್ನ. ಅವ್ರು ಬಂದಾಗೆಲ್ಲ ಒಂದೊಂದ್ ಲೋಟ ಒಂದ್ಮೇಲೆ ಅದು ಇದು ಯಾತನ ತಗೊಂತಾನೆ ಇರ್ತೈತಿ. ನೀನು ಹಂಗೇನ ಹಂಗೆಲ್ಲ ಇರವಲ್ಡು, ಉದುರಾಗಕ್ಕಿಂತ ಮುಂಚೆ ಒಂದೆರಡು ಕೂಡೇನೆ ಇಕ್ತಾತ ನೀನು. ನಿಮ್ಮ ಅಜ್ಜಿಗೆ ಅಂದ್ರೆ ಕೂದ್ಲು ಉದ್ದಕ್ಕ ಹೋಗ್ಕೊಳಲ್ಲ ಪಾಪ. ನನ್ನ ಇರೋದೊಂದು ಇಂಚು ಉದ್ದಕ್ಕವೇ, ಅದ್ರಾಗ ಯಾತದ್ ಬತ್ತೈತ್ ಬಾರಲ್ಲೋ. ಏ ತಾತ, ಸುಮ್ಮನೆ ನೀನ್ ಮಾಡಿಕೆ ಅವ್ರನ್ನ ಕೇಳು. ಅವ್ರೇನು ತಕೊಂಬ್ಲಿಲ್ಲ ಅಂದ್ರೆ ಹೆಂಗು ಅಷ್ಟೊತ್ತಿಗೆ ನಿನ್ನ ಎಲ್ಲ ಕೂದಲು ಉದ್ರಾಗಿರ್ತವೆ, ಬುಲ್ಡೆಗೆ ಒಂದು ಇರಲ್ವಾ? ನಾನು ಫೆವಿಕಾಲ್ ತಂದು ಕೊಡ್ತೀನಿ, ಅವನ್ನೇ ಅಂಟಿಸ್ಕೊಂಡ್ಬಿಡು. ಎಲೆ ಕಾಳದಿಂದ ಏನೆಲ್ಲ ತಿರ್ಗ ಕೂರ್ಲು ಚಿಗುರ್ತಾವೆ ಅಂದ್ಬಿಡ್ಬೇಕು. ಹೆಂಗೈತೆ ಇದೆಯಾ? ಏಯ್ ಈ ಬೇಡಲ್ಲು ನಡಿಯ ನಿಮ್ಮ ಮನೆ ಕಡೆಗೆ. ಯಾತ ಹೇಳ್ತಾನೆ ಅಂತ ಅಂದ್ರೆ ಫೆವಿಕಾಲ್ ತಗೊಂಡ್ ಕೂತ್ಲು ಅಂಟ್ರಿಸ್ಕಿ ಅಂತಾನೆ ಕೇಳೋದ್ ನೀನು ಏನ? ನಾನಂತ ವಯಸ್ಸಾಗಿರಂತ ಹಿಂಗೆ ಮಾತಾಡೋದು? ನಿಮ್ಮಜ್ಜ ಬರ್ಲಿ ತಡಕ ಒಂದ್ರ ಹೊಟ್ಟೆ ನನ್ನ ಅಂಗಡಿ ತಕ್ಕಿ ನಿನ್ಗೈತೆ ಹೇಳಿ ಏರಿ ಕುಸ್ತೀನಿ. ಯಾವ್ದಲ್ಲ ಹಿಂಗ ಆಡ್ತೈತಿ. ನಾನೇ ಹೇಳಿನಪ್ಪ ನಿನ್ನೊಳ್ಳೇದ್ ಜನ ಓ ಫೆವಿಕಲ್ಲು ಅಂತಾನ. ಏ ತಾತ, ನೀನು ಅದೇ ಟೆನ್ಷನ್ ಮಾಡ್ಕೊಂಬೇಡ. ಫೆವಿಕಲ್ ಬೇಡ ಅಂದ್ರೆ ಫೆವಿಕಿಕ್ ಹಾಕೊಂಬಿಡು, ಹಿಡ್ಕೊಂಡ್ ಕಿತ್ರು ಬರಲ್ಲ. ಹೆಂಗೈತೆ ಐಡಿಯಾ? ಬೇಕಾದ್ರೆ ನಾನೇ ಒಂದು 10 ರೂಪಾಯಿ ಫೆವಿಕಿಕ್ ತಂದು ಕೊಡ್ತೀನಪ್ಪ. ಏಯ್ ಹೋಗ್ತಿಯಲ್ವ ನಿಮ್ಮಂತಕ್ಕೆ? ಆ ಕೋತಿ ಹೊಡಿಯ ದೊಣ್ಣಿತ್ತಲ್ಲ ತಕೊಂಬರಲ್ಲ ಇಲ್ಲಿ, ಇವನಿಗೆ ಏರಿಕೆ ಬಿಡ್ತೀನಿ ಈಗ. ತಾತ ಕೂಲ್ ಡೌನ್, ಟೆನ್ಷನ್ ಮಾಡ್ಕೊಂಬೇಡ ಅಂತ ಅಂದಿದ್ದು ಇದೇ ಕಾರಣಕ್ಕೆ. ನೀವು BP ರೈಸ್ ಮಾಡ್ಕೊಂಬೇಡ. ಸಿಟ್ಟು ಬಂದ್ರೆ ತಲೆಗೆ ಕೂದಲಲ್ಲ ಲಳಕ್ ನುದ್ರೋಗ್ತವೆ. ಹೇಳ ಮಾತ್ ಕೇಳು.
ಆತ್ ಬಿಡು, ನಾನು ಹೋಗ್ತೀನಿ. ಏನೋ ನಿನ್ ಒಳ್ಳೇದ್ ಕೇಳಿನ ನೀನ್ ನನ್ ಮೇಲೆ ಹುರುಗಟ್ಕೊಂಬತ್ ಚಲ್ದದ ಒಯ್ಯಕೇನ. ನಾನ್ ಮಾತ್ ಕೇಳಿದ್ಕೇನ ಅವಾಗ ಇವನು ಎಂತಂದ ತಲೆ ಕೂದ್ಲೇ ಇರ್ಲಿಲ್ಲ, ಈಗ ತಲೆ ತುಂಬ ಕೂದ್ಲು. ನೀನ್ ಹೇಳಿ ಒಳ್ಳೆ ಬಿಡಾಕ ಹೋಗ್ಲಿ, ನೀನ್ ಏನು ಒಳ್ಳೇದ್ ಹೇಳಿದ್ರು ನಿನ್ ತಪ್ಪು. ನೀನು ಒಳ್ಳೇದು ಹೇಳ್ಬೇಡ, ಕೆಟ್ಟದು ಹೇಳ್ಬೇಡ, ನಮ್ಮ ಅಂಗಡಿ ತಕ್ ಬರ್ಬೇಡ. ಇನ್ ತಲೆ ಹಾಕೊಡ್ದು ಈ ಜಾಗಕ್ಕೆ. ಹೋಗ್ತಾ ಇರ್ ಮನೆ ಕಡೆಗೆ, ಹೋಗೋ. ನಿಮ್ಮ ಅಂಗಡಿ ಏನ್? ನಿಮ್ಮ ಅಂಗಡಿ ಚಿನ್ನ ಮಾರ್ತೀನಿ ನಿನ್ನ ಅಂಗಡಿಗೆ? ಆ ಬೂಸ್ಟ್ ಹಿಡಿದ್ರ ಕಡ್ಲೆ ಬೀಜದ ಪ್ಯಾಕೆಟ್ ಎಂತದ ಕೊಳ್ತಿರೋ ಉಪ್ಪಿನಕಾಯಿ ಮಾಡ್ತೀಯಾ? ನಿನ್ನ ಅಂಗಡಿಗೆ ಏನ್ ಚಿನ್ನ ತಗೊಂಬಕ್ಕೋತಾರೆ? ಶೆಟ್ರಂಗನೆ ನಿಂದು ಚಿನ್ನ ಮಾರ್ತಾರಲ್ಲ ಶಿರದಾಗೆ ಹಂಗೆ. ಏನೋ ಎರಡು ಕಡ್ಲೆ ಬೀಜದ ಪ್ಯಾಕೆಟ್ ಅಂಗಡಿ ಮುಂದೆ ನೇತ್ ಹಾಕೊಂಡ್ಬಿಟ್ಟು ಇಲ್ದವೇ ಆಡ್ತೈತಿ ವಜ್ಜ. ಹೋಗೋದು ನಾನೇ ಬರೋಲ್ ನಿಮ್ಮ ಅಂಗಡಿ ತಕ್ಕಿ. ಆ ಮುಂದ್ಗಡೆ ಆಂಟಿ ಇಕ್ಕೈತಿ ನೋಡು, ಅಲ್ಲಿಗೆ ಹೋಗ್ತೀನಿ. ಆ ಆಂಟಿ ಚೆನ್ನಾಗಿರೋವನು ಹೊಸ ಹೊಸ ತಕೊಂಬಂದು ಹಾಕೈತಿ. ನಿನ್ನಂಗೆ ಕೊಳತೋದ್ರು ಅದನ್ನೇ ದುಡ್ಡು ಇಸ್ಕೊಂಡ್ ಮಾಡ್ಸಲ್ಲ. ನಿಂಗೇನು ಅನ್ಸಲ್ವ ನಿಂಗೆ? ನಾನು ಏನೋ ಇರೋದ್ರಾಗ ಒಳ್ಳೆ ವಿಡಿಯೋ ಕೊಟ್ರೆ ನನ್ನ ಮೇಲೆ ಎಗರಾಡ್ತೀಯಲ್ಲ. ನೀನ್ ಹಿಂಗೆಲ್ಲನ ಬೂಸ್ಟ್ ಹಿಡಿದ್ರು ಫಾಸ್ಟ್ ಹಿಡಿದ್ರು ಕೊಟ್ಟಿದ್ದ ಅಂತ ಊರ್ನಲ್ಲೇನೋ ಗೊತ್ತಾದ್ರೆ ಬಹಿಷ್ಕಾರ ಹಾಕ್ತಾರ ನಿನ್ನ. ಅದನ್ನೊಂಚೂರು ತರ ಈಕೆ ನನ್ನ ಮೇಲೆ ಬರ್ತೈತಿ. ಯಾಕೋ ಇವಜ್ಜ ಲೋ ಮುಂಜ ಇದು ಹಾಕಲ್ಲ. ಬೆಳಗ್ಗೆ ಕುಂಜೂಸ್ ಕಾಳಜ್ಜನ ಮುಂದೆ ರೊಚ್ಚಿಗೆ ಬಿಟ್ಟಿದ್ಯಲ್ಲ ಅಂಗಡಿ ತಗೆ, ಏನಾತಲ್ಲ? ಈ ನನ್ನ ಮಗ ಬಂದ, ನಾನು ಹಬ್ಬಿರ್ಲಿಲ್ಲ ಅತ್ತ. ಬಾರ ಇಲ್ಲಿ ಇವ ಅಜ್ಜ ನೋಡಲ್ಲ ಲೋಕಿ ಹೆಂಗ್ ಆಡ್ತೈತಿ. 3 ಬೂಸ್ಟ್ ಹಿಡಿದಿರನ ಎಂತವ ಕಡ್ಲೆ ಬೀಜ ಹಾಕೊಂಡು ಏನ್ ಚಿನ್ನ ಕೊಡ್ತೈತಿ ಏನೋ ಮಂಗ ಆಡ್ತೈತಿ ನೋಡಲ್ಲ. ನಮ್ಮ ಅಂಗಡಿ ತಕ್ಕ ಬರ್ಬೇಡ್ರಿ ಅಂತ ಎಲ್ಲ ಹೇಳ್ತೈತಿ ಇವ ಅಜ್ಜ. ನೀವು ಬರ್ಬೇಡ ಕಣೋ, ನಿಮ್ಮ ಅಮ್ಮಗೂ ಹೇಳು, ನಿಮ್ಮ ಅಪ್ಪಗೂ ಹೇಳು, ಈ ಕಂಜೂಸ್ ಕಾಳಜ್ಜನ ಅಂಗಡಿಗೆ ಏನು ಹೋಗ್ಬೇಡ್ರಿ ಬರ್ಬೇಡ್ರಿ ಅಂತ ಹೇಳೈತೆ ಅಂತಾನೆ. ಯಾರು ಇವ ಅಜ್ಜನ ಅಂಗಡಿಗೆ ವ್ಯಾಪಾರನೇ ಮಾಡ್ಬಾರ್ದು. ಈ ಬೂಸ್ಟ್ ಹಿಡ್ದಿರುವ ಅಲ್ಲೇನ ರೊಸ್ಟ್ ಹಿಡ್ದು ಹೋಗ್ಬಿಡ್ಬೇಕು. ಯಾಕ್ರಲ್ಲ ಹಿಂಗಾಡ್ತಿದ್ದೀರ ಇಬ್ರು? ತಾತ ಏನಾಗ್ತತ ಹಿಂಗೆ ಇಬ್ರು ಜಗಳಾಡ್ತಿದ್ದೀರಲ್ಲ? ಅದ ಏನಾತು ಅಂದ್ರೆ ನೋಡಪ್ಪ ಇಷ್ಟ ಆತು. ಅಲ್ವಲ್ಲ ಮುಂಜ, ನಿನ್ ಯಾರು ಕಣ್ಣ ಕೂಗಳಲ್ವೇ? ಅವ ಅಜ್ಜಂಗಿಂತ ವಿಡಿಯೋ ಕೊಡ್ತಿದ್ಯಲ್ಲ, ಏನಣ್ಣ ಪೆವಿಕು ಬುಲ್ಡ್ ಗಿಲ್ಡ್ ಗಂಟ್ಕೊಂಡು ಕೀಳಕ್ ಬರ್ದಲ್ಲ ಚರ್ಮ ಪರ್ಮ ಕಿತ್ಕೊಂಡು ಹೋದ್ರೆ ಈ ಅಜ್ಜ ಈಗಲೇ ಸಾಯೋದಿದ್ದಂಗ ಐತಿ. ಆಮೇಲೆ ಹಂಗನ ಮಾಡಿ ನಿಗ್ರಸ್ಬಿಡೋಣ ಅಂತ ಮಾಡಿದ್ದೆ ಹೆಂಗೆ? ಸುಮ್ಕಿರಲೇ ಲೋಕಿ, ಬೇಕಾರೆ ಕೇಳ್ತಕ ಇವನ್ಗೇನ ಬೇಕಾರೆ 2 ಕೂದ್ಲು ಮನ್ನಿ ಈ ಸ್ಕೂಲ್ ಒಳಗೆ ನಾನೇ ಕಿತ್ತಾಕಿದ್ದೆ ಜುಟ್ಟು ಇಟ್ಕೊಂಡು ಯಾವ್ದು ಅದನ್ನ ತಿರ್ಗಾನ ಆಮೇಲೆ ಬೈಕೊಂತಾನೆ ಬೇಜಾರಾಗ್ತೈತೆ, ಅವ್ನ್ ಬೇಜಾರ್ ಮಾಡ್ಕೊಂತಾನೆ ಅಂತಾನ ಟಿವಿ ಕಿಕ್ ಹಾಕೊಂಡ್ಸಿರಿಂಗ್ ಗೊತ್ತೆ. ಈಗ ಬೇಕಾದ್ರೆ ಕೀಳು ಬರೋದೇ ಇಲ್ಲ. ನಿನಗದು ಕೇಳಿರ ಒಳ್ಳೆ ಇವ್ನಾಡ್ದಂಗ ಆಡ್ತ ನೀನು. ಸುಂದರ ನೀನು. ಅವಾಗ್ಲೇ ಹೇಳಿದ್ ಕೇಳಿಸ್ತಿಲ್ವೇನ್ರ ನಿಮ್ಗೆ? ಏನಿಲ್ಲ, ಯಾತನ ತಕೊಂಡ್ ಏರಿಕೆ ಬಿಡ್ತೀನಿ ಒಬ್ಬೊಬ್ರಿಗೂ. ಹೋಗ್ರಿ. ಓಹೋ, ನಿಮ್ಮಜ್ಜಿ ಬರ್ಲಿ ತಾಟಿಯಲ್ಲ ಮುಂಜ. ನಿಂದ ಯಾಕನೋ ಜಾಸ್ತಿ ಆಗೈತಿ ಈಗ ಒಂದು ಒಟ್ಟು. ಯಾರನ್ನ ದೊಡ್ಡವ್ರನ್ನ ಕಂಡ್ರೆ ಭಯ ಭಕ್ತಿ ಎಂಬುದು ಏನೋ ಐತೆ ನಿನಗೆ. ಈಗಿನ ಕಾಲದ ಮಕ್ಳಿಗೆ ಬಿಡ್ರಪ್ಪ, ಯಾರ್ದು ಇಲ್ಲ. ನಾವೇ ನಮ್ಮ ಕಾಲದಾಗ ಯಾರನ್ನ ಓಲಿ ಆ ದಾರಿಗೆ ನಾವು ನಡ್ಕೊಂಡು ಹೋಗೋ ದಾರಿಗೆ ಯಾರನ್ನ ದೊಡ್ಡವ್ರು ಬಂದ್ರು ಅಂದ್ರೆ ಹೆಂಗಪ್ಪ ಇವ್ರನ್ನ ಮಾತಾಡ್ಸೋದು ಅಂತಾನ ತರ ನುಡುಕ್ತಿದ್ವಿ. ಈಗಿಲ್ಲಾರೆ ಪ್ರಳಯ ಅಂತಕ ನನ್ ಮಕ್ಳು ಕಣಪ್ಪ ನೀವು. ಏನ್ ಹೇಳ್ತಾ ಭಯ ಭಕ್ತಿ ಇಲ್ಲ ಅಂತಾನೆ. ನಂಗೂನು ಭಯ ಭಕ್ತಿ ಐತಿ, ಅದಕ್ಕೇನ ಏನು ಒಳ್ಳೇದಾಗ್ಲಿ ಅಂತ ಹೇಳಿದ್ದು. ನಾನೇನ್ ನಿನ್ ತಲೆಗಿರೋ ಕೂದಲೆಲ್ಲ ಉದ್ರೋಗ್ಲಿ ಅಂತ ಹೇಳ್ತಿದ್ದೀನಿ. ಎಲ್ಲ ಎಲ್ಲೋಗ್ತತ ಉದ್ರೋಗಕ್ಕೆ? ಎಲ್ಲ ಉದ್ರೋಗಿ ಎಲ್ಲೋ ಒಂದು ಈಟ್ ಆ ಕಡೆ ಎರಡು ಈ ಕಡೆ ಎರಡು ಹೋಗಿ ಅವನು ಉದುರಿಸ್ಕೊಂಡಿ ಅಂತ ಹೇಳಿದ್ರೆ ನನಗೆ ಹೇಳ್ತೆ ವಾಪಸ್ಸು. ನಡೆಯಲ್ಲ ಲೋಕ. ಈಗಿನ ಕಾಲದಾಗ ಯಾರಿಗೂ ಒಳ್ಳೇದ್ ಮಾಡ್ಬಾರ್ದು ಕೊಂಡ್ರು. ಯಾರನ್ನು ನೋಡಪ್ಪ ಹಿಂಗ್ ಬೈತಾರೆ, ಏನೇನೋ ಒಳ್ಳೇದ್ ಹೇಳಿರಿ ಆತ್ ಬಿಡ್ತಾತು. ನಡಿಯ ಹೋಗ ನಡಿಯ ಮಂತಕ್ ಹೋಗ ನಡೀರ.